ನಮಸ್ತೆ, ನನ್ನ ಹೆಸರು ಗುರು. ಇವತ್ತಿನ ವಿಷಯ ವೈ ಯುಲಿಪ್. ಯುಲಿಪ್ ಅಂದ್ರೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ಸೊ ಗ್ರಾಫ್ ನೋಡ್ತಾ ಇದ್ದೀರಾ, ಇದನ್ನ ಡೀಟೇಲ್ ಆಗಿ ನೋಡಿ, ಕೊನೆಯಲ್ಲಿ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮಗೆ. ಸೊ ಯುಲಿಪ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವೆಲ್ಕಮ್ ಟು ಮೈ ಚಾನಲ್ G2LIC ಗುರು. ಸೊ ಇಲ್ಲಿ ತನಕ ಸಾಕಷ್ಟು ವಿಡಿಯೋಗಳನ್ನ ನೋಡಿದಿರಾ. ಅದರಲ್ಲಿ ಗ್ಯಾರಂಟೆಡ್ ಪ್ಲಾನ್ಸ್ಗೆ ಸಂಬಂಧಪಟ್ಟಂತ ಮಾಹಿತಿ ಹೆಚ್ಚಿಗೆ ಇತ್ತು. ಅದೇ ರೀತಿ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ಕವರ್ ಆಗಿದ್ದಂತ ವಿಷಯ ಹೆಚ್ಚಿಗೆ ಇತ್ತು. ಬಟ್ ಇಲ್ಲಿ ಸಾಕಷ್ಟು ಕಡೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹೆಚ್ಚಿಗೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿಗೆ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ಬಟ್ ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಥವಾ ಡೈರೆಕ್ಟ್ ಸ್ಟಾಕ್ಸ್ ಅಲ್ಲಿ ಅಥವಾ ಬೇರೆ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿರುವಂತ ವಿಷಯ. ಆದ್ರೂ ಕೂಡ ಎಲ್ರಿಗೂ ಕೂಡ ನಾಮಿನಲ್ ಗ್ರೋತ್ ಏನಿದೆ, ನಾಮಿನಲ್ ಪ್ರಾಫಿಟ್ ಏನಿದೆ, ಅಥವಾ ಅತಿ ಸುಲಭವಾಗಿ ಸಿಗುವಂತ ಲಾಭ ಏನಿದೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಲಾಭ ಸಿಗಲಿ ಅನ್ನೋ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರಿಗೋಸ್ಕರ ಸೊ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ಇದು ಏನಪ್ಪಾ ಅಂತಂದ್ರೆ ಯುಲಿಪ್. ಸೊ ಯುಲಿಪ್ ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಸೊ ಇದರಲ್ಲಿ ಬರುವಂತ ಇನ್ವೆಸ್ಟ್ಮೆಂಟ್ಸ್ ಎಲ್ಲಾ ಕೂಡ ರಿಸ್ಕ್ ಏನಿದೆ 100% ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ಗೆ ಪಾಲಿಸಿದಾರರೇ ಅಥವಾ ಹೂಡಿಕೆದಾರರೇ ಜವಾಬ್ದಾರರಾಗಿರ್ತಾರೆ. ಸೊ ಹಾಗಾಗಿ ರಿಸ್ಕ್ ಬಾರ್ನ್ ಬೈ ದ ಪಾಲಿಸಿ ಹೋಲ್ಡರ್ಸ್ ಅಂತ ಇದೆ, ರೈಟ್. ಸೊ ಈ ವಿಡಿಯೋದಲ್ಲಿ ವೈ ಯುಲಿಪ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋಣ. ಮತ್ತೆ ಯುಲಿಪ್ ನ ಬೆನಿಫಿಟ್ಸ್ ಏನು, ಬೇರೆ ಪಾಲಿಸೀಸ್ ಕಂಪೇರ್ ಮಾಡಿದ್ರೆ ಯುಲಿಪ್ಸ್ ಅಲ್ಲಿ ಏನೆಲ್ಲ ವಿಭಿನ್ನತೆ ಇದೆ, ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಕಂಪೇರ್ ಮಾಡಿದ್ರೆ ಯುಲಿಪ್ಸ್ ಅಲ್ಲಿ ವಿಭಿನ್ನತೆ ಏನಿದೆ. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ನಿವೇಶ್ ಪ್ಲಸ್ ಅಥವಾ ಸಿಪ್ ಏನಿದೆ, SIP ಪ್ಲಾನ್, ರೆಗ್ಯುಲರ್ ಪ್ಲಾನ್ ಸೇವಿಂಗ್ಸ್ ಪ್ಲಾನ್ ಏನಿತ್ತು LIC ಆಫ್ ಇಂಡಿಯಾದು, ಅದ್ರದ್ದು ಪರ್ಫಾರ್ಮೆನ್ಸ್ ಏನಿದೆ ಆ ಪರ್ಫಾರ್ಮೆನ್ಸ್ ನ ಚಾರ್ಟ್ ಪ್ರಕಾರ ತೋರಿಸ್ತಾ ಇದ್ದೀನಿ. ಅದನ್ನ ಡೀಟೇಲ್ ಆಗಿ ನೋಡಿ, ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಹೇಳೋದಾದ್ರೆ ವೈ ಯುಲಿಪ್. ಸೊ ಯುಲಿಪ್ ಯಾಕೆ ಬೇಕು ಅಂತ. ಸೊ ಆಗ್ಲೇ ಹೇಳಿರೋ ಹಾಗೆ ಎಲ್ಲರೂ ಕೂಡ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಶೇರ್ ಮಾರ್ಕೆಟ್ಸ್ ಅಲ್ಲಿ ಅಥವಾ ಈಕ್ವಿಟೀಸ್ ಅಲ್ಲಿ ಡೈರೆಕ್ಟ್ ಸ್ಟಾಕ್ಸ್ ನ ಬೈ ಮಾಡಕ್ ಆಗದೆ ಇರೋಂಥವ್ರಿಗೆ ನಾಮಿನಲ್ ರಿಸ್ಕ್ ಇಟ್ಕೊಂಡು ಅಥವಾ ನಾಮಿನಲ್ ಚಾರ್ಜಸ್ ಇಟ್ಕೊಂಡು ಒಂದು ಸುಭದ್ರವಾದಂತ ಒಂದು ವ್ಯವಸ್ಥೆ ಮುಖಾಂತರ ಸೇವಿಂಗ್ಸ್ ಮಾಡುವಂತ ಒಂದು ಸಿಸ್ಟಮ್ ಯುಲಿಪ್ ಪಾಲಿಸಿ ಇದು. ಇದರಲ್ಲಿ ಕಾಂಬಿನೇಷನ್ ಇದೆ. ಒಂದು ಏನಪ್ಪಾ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ, ಹಾಗೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಆಗುತ್ತೆ. ಸೊ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಮೇತ ನಿಮಗೆ ಇನ್ಶೂರೆನ್ಸ್ ಸಮೇತ ಇನ್ವೆಸ್ಟ್ಮೆಂಟ್ಸ್ ಆಗೋದ್ರಿಂದ ಸೇಫ್ಟಿನೂ ಇದೆ, ಜೊತೆಗೆ ನಿಮಗೆ ಹೆಚ್ಚಿನ ಲಾಭ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆದಷ್ಟು ಮಿನಿಮೈಸ್ಡ್ ರಿಸ್ಕ್ ಇಟ್ಕೊಂಡು. ಸೊ ನಿಮ್ಮ ರಿಸ್ಕ್ ಏನಿದೆ ಒಂದು ಕಂಪನಿ ಮ್ಯಾನೇಜ್ ಮಾಡುತ್ತೆ. ಆ ಕಂಪನಿಯಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತರು, ನಾಲೆಡ್ಜ್ ಇರುವಂತರು ಫಂಡ್ ಮ್ಯಾನೇಜರ್ ಆಗಿ ನಿಮ್ಮ ಫಂಡ್ಸ್ ನ, ನಿಮ್ಮ ಹಣ ಏನಿದೆ ಆ ಹಣನ ನಿಮ್ಮ ಪರವಾಗಿ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿ ಕಾಲಾನುಕಾಲಕ್ಕೆ ಸಮಯಕ್ಕೆ ತಕ್ಕಾಗಿ ಏನ್ ನಿರ್ಧಾರಗಳು ತಗೊಬೇಕು ಅನಲೈಸ್ ಮಾಡಿ ಲಾಭ ಬರೋ ರೀತಿಲಿ, ಹೆಚ್ಚಿಗೆ ಲಾಭ ಬರೋ ರೀತಿಲಿ ಏನೆಲ್ಲ ಸ್ಟೆಪ್ಸ್ ತಗೋಬೇಕು ಅದನ್ನ ನಿಮ್ಮ ಪರವಾಗಿ ಫಂಡ್ ಮ್ಯಾನೇಜರು, LIC ಆಫ್ ಇಂಡಿಯಾದ ಫಂಡ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ನೀವು ಯಾವ ಯುಲಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಜಾಗದಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಈ ಯುಲಿಪ್ ಪಾಲಿಸಿಗಳಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸೆಪ್ಷನ್ಸ್ ಕೂಡ ಸಿಗುತ್ತೆ. ಸುಮಾರು 2.5 ಲಕ್ಷ ರೂಪಾಯಿ ಅಷ್ಟು ಆನುಲೈಸ್ಡ್ ಪ್ರೀಮಿಯಂ ಕಟ್ಟಿರುವಂತಹ ಯುಲಿಪ್ ಪಾಲಿಸೀಸ್ಗೆ ರೆಗ್ಯುಲರ್ ಪ್ರೀಮಿಯಂ ಅಲ್ಲದೆ ಇದರಲ್ಲೂ ಕೂಡ ನಿಮಗೆ ಬರುವಂತ ರಿಟರ್ನ್ಸ್ ಏನಿದೆ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ. ಜೊತೆಲಿ ನಿಮಗೆ ಸಿಗೋಂತ ರಿಟರ್ನ್ಸ್ ಏನು ಟ್ಯಾಕ್ಸ್ ಫ್ರೀ ಇರೋದ್ರಿಂದ ಬೇರೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಅದರ್ ಇನ್ವೆಸ್ಟ್ಮೆಂಟ್ಸ್ ಟ್ಯಾಕ್ಸಬಲ್ ಪೋರ್ಷನ್ ಕಂಪೇರ್ ಮಾಡ್ಕೊಂಡ್ರೆ ಇದು ನಿಮಗೆ ಬೆನಿಫಿಟ್ ಅಂತ ಅನ್ಸುತ್ತೆ. ಸೊ ಮೂರನೇ ಬೆನಿಫಿಟ್, ಇಲ್ಲಿ ಒಂದು ಫಂಡ್ ಇಂದ ಇನ್ನೊಂದು ಫಂಡಿಗೆ ಸ್ವಿಚ್ ಮಾಡ್ಕೊಳ್ಳುವಂತ ಆಪ್ಷನ್ಸ್ ನಿಮ್ಗೆ ಸಿಗುತ್ತೆ. ಸೊ ಬೇರೆ ಕಡೆ ಅದಕ್ಕೆ ಅವಕಾಶ ತುಂಬಾ ಕಡಿಮೆ. ಸೊ ಮಾರ್ಕೆಟ್ ಹೈಕ್ ಆಗುವಂಥದ್ದು, ಡೌನ್ ಆಗುವಂಥದ್ರ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಡಿಪೆಂಡ್ ಆಗುತ್ತೆ. ಇಲ್ಲೂ ಕೂಡ ಆದ್ರೆ ನೀವು ಹೂಡಿಕೆ ಮಾಡುವಂತ ಹಣ ಏನಿದೆ ಆ ಹಣದ ಮಲ್ಟಿಪಲ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೂಡಿಕೆ ಮಾಡೋದ್ರಿಂದ ನಿಮ್ಮ ಹಣದ ಗ್ರೋತ್ ಏನಿದೆ ಅಥವಾ ಡಿಕ್ಲೈನ್ ಏನಿದೆ ಸ್ಟಡಿ ಆಗಿರುತ್ತೆ. ಸೊ ಅಟ್ ಎ ಟೈಮ್ ವೋಲಟೈಲ್ ಆಗಿರೋದಿಲ್ಲ. ಇವತ್ತು 100 ರೂಪಾಯಿ ರೈಸ್ ಆಗುತ್ತೆ, ನಾಳೆ ಮತ್ತೆ 100 ರೂಪಾಯಿ ಡೌನ್ ಆಗುತ್ತೆ, ಅಥವಾ ಇವತ್ತು 100 ರೂಪಾಯಿ ರೈಸ್ ಆಯ್ತು ನಾಳೆ 0 ಆಗುತ್ತೆ. ಈ ರಿಸ್ಕ್ ಅಂತೂ 100% ಯುಲಿಪ್ ಪಾಲಿಸಿಲಿ ನಿಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಯುಲಿಪ್ ಪಾಲಿಸೀಸ್ ಅವಶ್ಯಕತೆ ಇದೆ. ಮತ್ತಲ್ಲದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಥವಾ ನಿಮ್ಮ ಬಾಸ್ಕೆಟ್ ಅಲ್ಲಿ ಯಾವ್ದೆಲ್ಲ ಸೇವಿಂಗ್ಸ್ ಇಟ್ಟಿರೋ, ಬ್ಯಾಂಕ್ RD ಆಗ್ಬೋದು, FD ಆಗ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಎಟ್ಸೆಟ್ರಾ ಇಟ್ಟಿರೋ ಜಾಗದಲ್ಲಿ
ಯುಲಿಪ್ ಕೂಡ ನಿಮ್ಮ ಜೊತೆ ಇರಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಕಾರಣ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಬೆನಿಫಿಟ್ಸ್ ಆಫ್ ಯುಲಿಪ್ ಅಂತ ಬರೋದಾದ್ರೆ ಆಲ್ರೆಡಿ ಹೇಳಿರೋದೇನಿದೆ ಅಂತಂದ್ರೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜಸ್ ಸಿಗುತ್ತೆ, ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಸಿಗುತ್ತೆ, ಅದನ್ನ ನೀವು ಲಂಸಮ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಮಂತ್ಲಿ ಮೋಡಲ್ ಕೂಡ ನೀವು ಪೇ ಮಾಡ್ತಾ ಹೋಗ್ಬೋದು, ಅಥವಾ ಬೇರೆ ಪಾಲಿಸಿಗಳ ತರ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅನ್ನೋ ರೀತಿಯಲ್ಲಿ ಕೂಡ ನೀವು ಪೇ ಮಾಡ್ತಾ ಹೋಗ್ಬೋದು. ಸುಮಾರಾಗಿ ನೀವು ಕ್ಯಾಶ್ ಮೋಡಲ್ಲಿ ಪೇಮೆಂಟ್ ಮಾಡ್ತಿದ್ರೆ NAV ನ ಚೆಕ್ ಮಾಡಿಕೊಂಡು ಆ NAV ಕಡಿಮೆ ಇದ್ದಂತ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಯೂನಿಟ್ ಸಿಗುತ್ತೆ. ಅಫ್ಕೋರ್ಸ್ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದಷ್ಟು ಚಾರ್ಜಸ್ ಇರುತ್ತೆ, ಆ ಚಾರ್ಜಸ್ ನ ಡಿಡಕ್ಷನ್ ಮಾಡಿ ಉಳಿಕೆ ಹಣನ ಹೂಡಿಕೆ ಮಾಡ್ತಾರೆ. ಸೊ ಅದರಿಂದ ಬರುವಂತ ಲಾಭನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಕೂಡ ಅಂಡರ್ ಸೆಕ್ಷನ್ 1010D ಪ್ರಕಾರ 2,50,000 ವರೆಗೂ ಎಕ್ಸಮ್ಟೆಡ್ ಆಗಿದೆ. ಸೊ ಈಗ ನೋಡೋಣ ಬನ್ನಿ, ನಿವೇಶ್ ಪ್ಲಸ್ ಅಥವಾ SIP ಅಂತ ಏನಿದೆ ಪ್ಲಾನ್, ಇದು LIC ಆಫ್ ಇಂಡಿಯಾದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಿವೇಶ್ ಪ್ಲಸ್ ಅಂತ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ನೀವು ಅದನ್ನೇ ರೆಗ್ಯುಲರ್ ಆಗಿ ಕಂತುಗಳಲ್ಲಿ ಕಟ್ತೀನ ಅಂತಂದ್ರೆ SIP ಸಿಪ್ ಅನ್ನೋ ರೂಪದಲ್ಲಿ ಸೇವಿಂಗ್ಸ್ ಮಾಡ್ತಾ ಹೋಗ್ಬೋದು. ಸ್ನೇಹಿತರೆ, ಇದರಲ್ಲಿ 4 ಫಂಡ್ಸ್ ಅವೈಲೇಬಲ್ ಇದೆ. ಆ 4 ಫಂಡ್ಸ್ ಹೇಳೋದಾದ್ರೆ ಬಾಂಡ್ ಫಂಡು, ಸೆಕ್ಯೂರ್ಡ್ ಫಂಡು, ಬ್ಯಾಲೆನ್ಸ್ ಫಂಡು ಮತ್ತೆ ಗ್ರೋತ್ ಫಂಡ್. ಈ 4 ಫಂಡ್ಸ್ ಅಲ್ಲೂ ಕೂಡ 4 ರೀತಿಯಾದಂತ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಸ್ ಇದೆ. ಪರ್ಸೆಂಟೇಜ್ ಏನಿದೆ, ಪರ್ಸೆಂಟೇಜ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಪರ್ಸೆಂಟೇಜ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಏನಿದೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಹಣನ ಸಾಕಷ್ಟು ಕಡೆ ಡೈವರ್ಸಿಫೈಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಗೌರ್ಮೆಂಟ್ ಬಾಂಡ್ಸ್, ಸೊ RBI ಬಾಂಡ್ಸ್, ಈ ರೀತಿ ಬಾಂಡ್ಸ್ ಅಲ್ಲಿ ಗ್ಯಾರಂಟೆಡ್ ರಿಟರ್ನ್ ಇರುವಂತ, ಫಿಕ್ಸ್ಡ್ ಇಂಟ್ರೆಸ್ಟ್ ಇರುವಂತ ಪೋರ್ಷನ್ ಅಲ್ಲೂ ಕೂಡ ಪೋರ್ಷನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗೆ ಮನಿ ಮಾರ್ಕೆಟ್ಸ್ ಅಲ್ಲಿ ಕಾಲ್ ಮನಿ ಆಗ್ಬೋದು. ಸೊ ಈ ರೀತಿ ಇಮರ್ಜೆನ್ಸಿ ಇರುವಂತ ಫಂಡಿಂಗ್ ಕಡೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದು ಅಲ್ಲದೆ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಏನಿದೆ, ಟಾಪ್ 50, ಟಾಪ್ 100 ಲಿಕ್ವಿಡ್ ಈಕ್ವಿಟಿ ಶೇರ್ಸ್ ಏನಿದೆ, ಅದರಲ್ಲೂ ಕೂಡ ಮಿನಿಮಮ್ ಪರ್ಸೆಂಟೇಜ್ 1%, 0.5% ರೀತಿಯಲ್ಲಿ ರಿಸ್ಕ್ ಅನಲೈಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ ಬನ್ನಿ ಇಲ್ಲಿ ಇರುವಂತ ಫಂಡ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ಗ್ರಾಫ್ ನೋಡ್ತಾ ಇದ್ದೀರಾ. ಈ ಗ್ರಾಫ್ ಏನಿದೆ LIC ಆಫ್ ಇಂಡಿಯಾದ ನಿವೇಶ್ ಪ್ಲಸ್ ನ ಅಥವಾ ಸಿಪ್ ನ ಇನ್ವೆಸ್ಟ್ಮೆಂಟ್ ನ ಗ್ರೋತ್ ಚಾರ್ಟ್ ಇದು. ಸೊ ಇದು 2020 ಮಾರ್ಚ್ ರಂದು ಲಾಂಚ್ ಆಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಏನ್ ಬೆಳವಣಿಗೆ ಆಗಿದೆ, ಏನ್ ರಿಟರ್ನ್ ಕೊಡ್ತಿದೆ, ಸೊ ನಿಮ್ಗೆ ಏನ್ ಸಿಗುತ್ತೆ, ಯಾವ ರೀತಿ ಪ್ಲಾನ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಆಗ್ಲೇ ಹೇಳಿರೋ ಹಾಗೆ 4 ಫಂಡ್ಸ್ ಇದೆ. ಆ 4 ಫಂಡ್ ಅಲ್ಲಿ ಈಗ ನೋಡ್ತಾ ಇರುವಂತ ಗ್ರೋತ್ ಬಂದು ಬ್ಯಾಲೆನ್ಸ್ಡ್ ಫಂಡ್ ಇದು. ಈ ಬ್ಯಾಲೆನ್ಸ್ಡ್ ಫಂಡ್ ಅಲ್ಲಿ ಸೊ ಲಾಂಚ್ ಆದಾಗ್ರಿಂದ ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟೆಡ್ ಪೀರಿಯಡ್ ಹೈಯೆಸ್ಟ್ NAV ಬಂದು, NAV ಅಂತಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ. ಸೊ ಇಲ್ಲಿ ಟೋಟಲ್ ಫಂಡ್ ವ್ಯಾಲ್ಯೂ ಏನಿದೆ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್, ಬರುವಂತ ವ್ಯಾಲ್ಯೂಗೆ ಒಂದು ಯೂನಿಟ್ ಶೇರ್ಗೆ NAV ಅಂತ ಕರಿತೀವಿ. ಇದರಲ್ಲಿ ಟೋಟಲ್ ಫಂಡ್ ವ್ಯಾಲ್ಯೂ ಕೂಡ ಏನ್ ಇನ್ವೆಸ್ಟ್ಮೆಂಟ್ಸ್ ಅಸೆಟ್ಸ್ ಇದೆ ಮೈನಸ್ ಲಯಬಿಲಿಟೀಸ್ ಎಕ್ಸ್ಪೆಂಡಿಚರ್ಸ್ ಅನ್ನ ತೆಗೆದು ಲಾಸ್ಟ್ ಅಲ್ಲಿ ಎಂಡ್ ಆಫ್ ದ ಡೇ ಏನ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಸಪೋಸ್ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇವತ್ತು, 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಆವತ್ತಿನ ಖರ್ಚಲ್ಲಿ 1 ರೂಪಾಯಿ ಖರ್ಚಿದೆ ಅಂತಂದ್ರೆ ಲಾಸ್ಟ್ ಅಲ್ಲಿ 99 ರೂಪಾಯಿ ಇರುತ್ತೆ. ಆ 99 ರೂಪಾಯಿ ಹೂಡಿಕೆ ಮಾಡ್ತೀವಿ. ಹೂಡಿಕೆ ಮಾಡಿದಾದ್ಮೇಲೆ ಆ 99 ರೂಪಾಯಿ ಅಕಸ್ಮಾತ್ 100 ರೂಪಾಯಿ ಹೋಗ್ಬೋದು, 105 ರೂಪಾಯಿ ಹೋಗ್ಬೋದು, ಅಥವಾ 98, 96 ರೂಪಾಯಿ ಆಗ್ಬೋದು. ಸೊ ಲಾಸ್ಟ್ ಅಲ್ಲಿ ಇರುವಂತ ಫಂಡ್ ವ್ಯಾಲ್ಯೂ ಏನಿದೆಯಲ್ಲ, ಆ ವ್ಯಾಲ್ಯೂನ ಡಿವೈಡ್ ಬೈ ನಂಬರ್ ಆಫ್ ಶೇರ್ಸ್ ಏನಿದೆ, ಎಷ್ಟು ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ ಅಂತ ಡಿವೈಡ್ ಮಾಡಿದ್ರೆ ಬರುವಂತ ವ್ಯಾಲ್ಯೂ ಅವತ್ತಿನ NAV ಅದು. ಈ NAV ಪ್ರತಿದಿನ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಅಟ್ ದ ಎಂಡ್ ಆಫ್ ಡೇ ಮಾರ್ಕೆಟ್ ಅವರ್ಸ್ ಆದ್ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಆಡ್ ಮಾಡ್ತಾ ಹೋಗ್ತಾರೆ, ಡಿಸ್ಪ್ಲೇ ಆಗ್ತಾರೆ. ರೈಟ್. ಸೊ ಬನ್ನಿ, ಸೊ ಆಕ್ಚುಲಿ ಯುಲಿಪ್ ಪಾಲಿಸೀಸ್ ಅಲ್ಲಿ ನಿಮಗೆ ಸಿಗುವಂತ ಗ್ರೋತ್ ಏನಿದೆ, ನಿಮ್ಮ NAV ಮತ್ತೆ ಎಷ್ಟು ಶೇರ್ಸ್ ನೀವು ಇಟ್ಟಿದ್ದೀರಾ ಅಥವಾ ಯೂನಿಟ್ಸ್ ಇಟ್ಟಿದ್ದೀರಾ ಅದರ ಬೇಸಿಸ್ ಮೇಲೆ ನಿಮ್ಮ ಗ್ರೋತ್ ಗೊತ್ತಾಗುತ್ತೆ. ಸೊ ಇಲ್ಲಿ ಕಂಪೇರ್ ಮಾಡ್ಲಿಕ್ಕಾದ್ರೆ ಮೊದಲನೇ ಚಾರ್ಟ್ ಏನಿದೆ ಇದನ್ನ ಡೀಟೇಲ್ ಆಗಿ ಹೋಗ್ತೀನಿ, ನೆಕ್ಸ್ಟ್ ಉಳಿದಂತ ಚಾರ್ಟ್ಸ್ ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಪಾಲಿಸಿ ಲಾಂಚ್ ಆಗಿದ್ದು 2020 ಮಾರ್ಚ್ ರಲ್ಲಿ ಲಾಂಚ್ ಆಗುತ್ತೆ. ಸೊ ಹೈಯೆಸ್ಟ್ ಅದರ ಲೋಯೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಬೇಸಿಕ್ ಪ್ರೈಸ್ ಬಂದು ಫೇಸ್ ವ್ಯಾಲ್ಯೂ ಅಂತ 10 ರೂಪೀಸ್ ಲಾಂಚ್ ಆಗುತ್ತೆ. ಆದ್ರೂ ಕೂಡ 9 ರೂಪೀಸ್ 64 ಪೈಸಾ ವರೆಗೂ ಡೌನ್ ಆಗುತ್ತೆ. ಅದಾದ ನಂತರ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೋಟಲ್ 23 ಅಕ್ಟೋಬರ್ 18 ಅಲ್ಲಿ ಹೈಯೆಸ್ಟ್ NAV ರೀಚ್ ಆಗುತ್ತೆ. ಅದು 21 ರೂಪೀಸ್ 74 ಪೈಸಾ. ಸೊ 21 ರೂಪೀಸ್ 74 ಪೈಸಾ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ ಇನ್ ದ ಸ್ಪ್ಯಾನ್ ಆಫ್ 2.5 years. ಬೇಕಾದ್ರೆ ನೀವು ಗಮನಿಸಬಹುದು ಸ್ನೇಹಿತರೆ, 2 ವರ್ಷ 7 ತಿಂಗಳ ಸ್ಪ್ಯಾನ್ ಅಲ್ಲಿ ಹೈಯೆಸ್ಟ್ ರೇಟ್ ಏನಿದೆ 21.74 ಪೈಸಾ ಅಂತ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುವಂತ ಟೋಟಲ್ CAGR ಏನಿದೆ 13% ಬರುತ್ತೆ. CAGR ಅಂತಂದ್ರೆ ಕಾಂಪೌಂಡೆಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತ. ಸೊ ಇಲ್ಲಿ ಕಂಪೇರ್ ಮಾಡೋದಾದ್ರೆ ನೋಡಿ, ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಅಮೌಂಟ್ ಏನಿದೆ ಅದು 13% ಆನ್ಯುಯಲಿ ಕಾಂಪೌಂಡ್ ರೇಟೆಡ್ ಅಲ್ಲಿ
ಕಾಂಪೌಂಡ್ ರೇಟ್ ಅಲ್ಲಿ ಗ್ರೋತ್ ಆಗ್ತಿದೆ ಅಂತ ಹೇಳುತ್ತೆ. ಸೊ ಅಬ್ಸಲ್ಯೂಟ್ ರಿಟರ್ನ್ ಅಂತ ಬಂದ್ರೆ ನೆಟ್ ರಿಟರ್ನ್ ಎಷ್ಟು ಸಿಗ್ತಿದೆ ಅಂತಂದ್ರೆ, ಸೊ 63% ಆಫ್ ದ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಅದು ಇವತ್ತು ಪ್ರಾಫಿಟ್ ಅಲ್ಲಿ ಇರುತ್ತೆ. ಸೊ ಟೋಟಲ್ ಅಮೌಂಟ್. ಸೊ ಇಲ್ಲಿ ಗ್ರಾಫ್ ನ ನೋಡೋದಾದ್ರೆ ನೋಡಬಹುದು ನೀವು, ಈ ಗ್ರಾಫ್ ನಾನು ಆಗ್ಲೇ ಹೇಳಿದಂಗೆ ಆಲ್ಮೋಸ್ಟ್ ಸ್ಟಡಿ ರೇಟ್ ಅಲ್ಲಿ ಇರುತ್ತೆ. ಸೊ ಡ್ರಾಸ್ಟಿಕ್ ಡೌನ್ ಅಥವಾ ಡ್ರಾಸ್ಟಿಕ್ ಫಾಲ್ ಡೌನ್ ಇರೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ ನೂರಾರು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಮತ್ತೆ ಈ ಬ್ಯಾಲೆನ್ಸ್ಡ್ ಫಂಡ್ ಅಲ್ಲಿ ಬರುವಂತ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿದೆ ಅಂತಂದ್ರೆ, ಸೊ 30% ಗಿಂತ ಹೆಚ್ಚಿಗೆ ಶೇರ್ಸ್ ಅಲ್ಲಿ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಹಾಗೆ ಮನಿ ಮಾರ್ಕೆಟ್ ಅಲ್ಲಿ 40% ಗಿಂತ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಇಲ್ಲಿ 70% ಹೋದ್ರೆ ಉಳಿದಿರುವಂತ 30% ಏನಿದೆ, ಈ 30% ಅಮೌಂಟ್ ನ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆ, ಗೌರ್ಮೆಂಟ್ ಬಾಂಡ್ಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸ್ಪೋಸ್ ಆಗುವಂತದ್ದು ಈಕ್ವಿಟೀಸ್ಗೆ ಆಲ್ಮೋಸ್ಟ್ 30% ಪ್ಲಸ್ 40% 70% ಎಕ್ಸ್ಪೋಜರ್ ಆಗುತ್ತೆ. ಸೊ ಮನಿ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಅಷ್ಟೊಂದು ಫ್ಲಕ್ಚುಯೇಷನ್ಸ್ ಆಗೋದಿಲ್ಲ. ಬಟ್ ಈಕ್ವಿಟೀಸ್ ಏನಿದೆ ಲಿಸ್ಟೆಡ್ ಈಕ್ವಿಟೀಸ್ ಅಲ್ಲಿ ನಿಮಗೆ ಹೆಚ್ಚಿಗೆ ರಿಟರ್ನ್ ಸಿಗುತ್ತೆ. ಸೊ ಅಪ್ ಟು 30% ವರೆಗೂ ಇಲ್ಲಿ ಎಕ್ಸ್ಪೋಜರ್ ಆಗುತ್ತೆ ಈಕ್ವಿಟೀಸ್ಗೆ. ಸೊ ಆ 30% ಈಕ್ವಿಟೀಸ್ಗೆ ಎಕ್ಸ್ಪೋಜರ್ ಆದ್ರೂ ಕೂಡ ನಿಮ್ಗೆ ಆನ್ಯುअली 13% ಅಷ್ಟು ಗ್ರೋತ್ ಸಿಗ್ತಾ ಇದೆ. ಸೊ ಫ್ರಮ್ ದ ಡೇ ಒನ್ ಕೂಡ ನೀವು ಕಂಪೇರ್ ಮಾಡಬಹುದು. 1 ವೀಕ್ ಅಲ್ಲಿ ಏನ್ ಗ್ರೋತ್ ಸಿಕ್ತು, 1 ಮಂತ್ ಅಲ್ಲಿ 15% ಸಿಗುತ್ತೆ, 3 ಮಂತ್ಸ್ ಅಲ್ಲಿ 21% ಬರುತ್ತೆ, 6 ಮಂತ್ಸ್ ಅಲ್ಲಿ 18% ಆಗುತ್ತೆ, 1 ಇಯರ್ ಅಲ್ಲಿ 17.41. ಸೊ 3 ಇಯರ್ಸ್ ತಗೊಂಡ್ರೆ 8.1% ಲಾಸ್ಟ್ 3rd ಇಯರ್ ಅಲ್ಲಿ. ಸೊ ಇನ್ಸೆಪ್ಷನ್ ಇಂದ ಟೋಟಲ್ ಲೆಕ್ಕ ಹಾಕೊಂಡ್ರೆ 13.6 ಬರುತ್ತೆ. ಸ್ನೇಹಿತರೆ, ಇದು ಹೀಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ, ಸೊ ನಂಬರ್ ಆಫ್ ಇಯರ್ಸ್ ಕಳಿತಾ ಇನ್ಸೆಪ್ಷನ್ ಏನಿದೆ ಆ ಇನ್ಸೆಪ್ಷನ್ ರೇಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬರುತ್ತೆ. ಸೊ ಎವ್ರಿ ಇಯರ್ ಕೂಡ ನಿಮಗೆ ಸೇಮ್ ರೇಟೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಮಾನಿಟರ್ ಮಾಡ್ಲಿಕ್ಕೆ ಡೇ ಒನ್ ಇಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಡೇ ಒನ್ ಇಂದ ಹಿಡಿದು ಇಲ್ಲಿ ತನಕ ಬಂದಿರುವಂತ ಗ್ರೋತ್ ನ ಅವರೇಜ್ ಮಾಡ್ಲಿಕ್ಕೋಸ್ಕರ ಈ CAGR ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಅಕಸ್ಮಾತ್ ಈ 21.74 ಏನಿದೆ ಈ ರೇಟ್ ಅಲ್ಲಿ ಇದ್ದಾಗ 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆತನಿಗೆ ಎಕ್ಸ್ಪೆಂಡಿಚರ್ಸ್ ಎಲ್ಲ ತೆಗೆದು ಇನ್ವೆಸ್ಟ್ಮೆಂಟ್ ಮಾಡಿರುವಂತ ಪೋರ್ಷನ್ ಏನಾದ್ರು 90,000 ಇನ್ವೆಸ್ಟ್ಮೆಂಟ್ ಆಗಿತ್ತು ಅಥವಾ 95,000 ಆಗಿತ್ತು ಅಂತಂದ್ರೆ ಇವತ್ತು 21 ರೂಪೀಸ್ಗೆ ಬಂದ್ರೆ ಆಲ್ಮೋಸ್ಟ್ ಅವನ ಅಮೌಂಟ್ ಹೆಚ್ಚಿಗೆ ಆಗಿರುತ್ತೆ. ಸೊ 10 ರೂಪೀಸ್ 21 ಆಗಿತ್ತು ಅಂತಂದ್ರೆ ಮೋರ್ ದನ್ ಡಬಲ್ ಸಿಕ್ಕಿರುತ್ತೆ ಅಂತ ಅನ್ಕೊಬಹುದು. ಸೊ ಆ ವಿಷಯಕ್ಕೆ ಅಂತ ಬಂದಾಗ ಗ್ರೋತ್ ಕೂಡ ಅಷ್ಟೇ. ಇಲ್ಲಿ ನಿಮ್ಗೆ ಗ್ರಾಫ್ ಅಲ್ಲಿ ನೋಡಬಹುದು ಅಪ್ಸ್ ಡೌನ್ಸ್ ಇದೆ. ಕಾರಣ ಪ್ರತಿದಿನ ಫ್ಲಕ್ಚುಯೇಷನ್ ಆಗುವಂತ NAV ರೇಟ್ಸ್ ಏನಿದೆ ಈ ರೇಟ್ಸ್ ಮುಖಾಂತರ ಈ ಚಾರ್ಟ್ ಹೋಗುತ್ತೆ. ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಏನಿದ್ರು ಕೂಡ ಅಪ್ ಡೌನ್ ಇರುತ್ತೆ, ಸ್ಟಡಿಯಾಗಿ ಹೋಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೂ ಗೊತ್ತಿದೆ. ಸೊ ಇಲ್ಲಿ ನಿಮಗೆ ಮೀಡಿಯಂ ರಿಸ್ಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ರಿಟರ್ನ್ಸ್ ಬೇಕು ಅಂತಂದ್ರೆ ನೀವು ಬ್ಯಾಲೆನ್ಸ್ ಫಂಡ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಹಾಗೆ ಇಲ್ಲಿ ಎಕ್ಸ್ಪೋಜರ್ ಆಗುವಂತ ಅಮೌಂಟ್ ಏನಿದೆ 70% ಅಷ್ಟು ಅಮೌಂಟ್ ಕೂಡ ನಿಮಗೆ ಹೆಚ್ಚಿಗೆ ರಿಟರ್ನ್ ಸಿಗುತ್ತೆ. ಸೊ ಇದಲ್ಲದೆ ಇನ್ನೊಂದು ಫಂಡ್ ಇದೆ, ಆ ಫಂಡ್ ಕೂಡ ಇದಕ್ಕಿಂತ ಕಡಿಮೆ ರಿಸ್ಕ್ ಇದೆ. ಇದರಲ್ಲಿ ಏನು ಅಂತಂದ್ರೆ 15% ಅಷ್ಟೇ ಅಮೌಂಟ್ ನ ಈಕ್ವಿಟೀಸ್ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಉಳಿದಿರುವಂತದ್ದು ಅಮೌಂಟ್ ಏನಿದೆ ಅದನ್ನ 40% ಗಿಂತ ಹೆಚ್ಚಿಗೆ ಮನಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಜೊತೆಲಿ ಮ್ಯಾಕ್ಸಿಮಮ್ ಪೋರ್ಷನ್ ಏನಿದೆ ಅದನ್ನ ಡೆಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ 15 + 40 65 ಹೋದ್ರೆ 35% ಅಷ್ಟು ಅಮೌಂಟ್ ನ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ CAGR ಕಡಿಮೆ ಆಗ್ತಿದೆ. ಯಾಕೆಂದ್ರೆ ಈಕ್ವಿಟಿ ಎಕ್ಸ್ಪೋಜರ್ ಕಡಿಮೆ ಇರೋದ್ರಿಂದ ಹೈಯೆಸ್ಟ್ NAV ಅಂತ ತಗೊಂಡ್ರೆ ಈ ಸೆಕ್ಯೂರ್ಡ್ ಫಂಡ್ 21 ರೂಪಾಯಿ 19 ಪೈಸಾ ಇದೆ ಅಕ್ಟೋಬರ್ ತಿಂಗಳು 18ನೇ ತಾರೀಕು. ಸೊ ಲೋ ಬಂದು ಫಸ್ಟ್ ಇಯರ್ ಅಲ್ಲಿ 52 ವೀಕ್ಸ್ 1 ಇಯರ್ ಅಲ್ಲಿ ಹೈಯೆಸ್ಟ್ ಲೋ ಅಂತ ಬಂದ್ರೆ 12 ರೂಪೀಸ್, ಪ್ರಾಫಿಟ್ ಅಂತ ಬಂದ್ರೆ ಹೈಯೆಸ್ಟ್ NAV ಅಂತ ಬಂದ್ರೆ 21 ರೂಪೀಸ್ ಇದೆ. ಸೊ ಇನ್ಸೆಪ್ಷನ್ ಇಂದ ತಗೊಂಡ್ರೆ 9 ರೂಪೀಸ್ 58 ಪೈಸಾ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ ಅಂಡ್ ದ ಹೈಯೆಸ್ಟ್ ಇಟ್ ಈಸ್ 21 ರೂಪೀಸ್. ಸೊ ಈಗ ಆಲ್ಮೋಸ್ಟ್ 16 to 17 ರೂಪೀಸ್ ರನ್ನಿಂಗ್ ಅಲ್ಲಿ ಇದೆ, ಅಥವಾ 15 to 16 ರೂಪೀಸ್ ಪ್ರೆಸೆಂಟ್ ವ್ಯಾಲ್ಯೂ ಇದೆ. ಸೊ ಇದು ಕೂಡ ನಿಮ್ಗೆ ಕಾಂಪೌಂಡ್ CAGR ಅಂತ ಬಂದ್ರೆ 10% ಅಷ್ಟು ರಿಟರ್ನ್ ಕೊಡುತ್ತೆ. ಆಕ್ಚುಯಲ್ ನೆಟ್ ಪ್ರಾಫಿಟ್ ಬಂದು 47% ಇದೆ. ಸೊ ಇಲ್ಲಿ ಗ್ರಾಫ್ ನ ಅನಲೈಸ್ ಮಾಡಬಹುದು ನೀವು. ಆಗ್ಲೇ ಇದ್ದಂತ ಗ್ರಾಫ್ ಏನಿತ್ತು ಅದಕ್ಕಿನ್ನ ಫ್ಲಕ್ಚುಯೇಷನ್ಸ್ ಇದರಲ್ಲಿ ಕಡಿಮೆ ಇದೆ. ಕಾರಣ ಯಾಕೆ ಅಂತಂದ್ರೆ 15% ಅಷ್ಟೇ ಅಮೌಂಟ್ ನ ಈಕ್ವಿಟಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡ್ಬೇಕಾಗಿರುವಂತ ಚಾರ್ಟ್, ಹಾಗೆ ಎಲ್ಲರೂ ಇಷ್ಟಪಡುವಂತ ಚಾರ್ಟ್ ಏನಪ್ಪಾ ಅಂತಂದ್ರೆ ರೈಟ್ ಗ್ರೋತ್ ಫಂಡ್. ಸೊ ಈ ಗ್ರೋತ್ ಫಂಡ್ ಏನಿದೆ ಇದರಲ್ಲಿ 40% ಅಷ್ಟು ಅಮೌಂಟ್ ನ
ಈಕ್ವಿಟೀಸ್, ಲಿಸ್ಟೆಡ್ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಜೊತೆಗೆ 40% ಅಮೌಂಟ್ ನ ಮನಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಉಳಿದಿರುವಂತ 20% ಏನಿದೆ, ಮ್ಯಾಕ್ಸಿಮಮ್ 20% to 45% ಅಷ್ಟು ಅಮೌಂಟ್ ನ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಯಾವಾಗಪ್ಪ ಅಂತಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ ಜಾಸ್ತಿ ಇತ್ತು, ವೊಲಟೈಲ್ ಇತ್ತು ಅಥವಾ ರಿಸ್ಕ್ ಇತ್ತು ಅಂತಂದಾಗ ಆ ಅಮೌಂಟ್ ಕೂಡ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲೋಯಬಲ್ ಆಕ್ಚುಲಿ ಆ ಪರ್ಸೆಂಟೇಜ್ ಏನಿದೆಯೋ ಹಾಗೆ, ಬಟ್ ಇಲ್ಲಿ ಕ್ಯಾಪ್ ಇಟ್ಟಿದ್ದಾರೆ. ಸೊ 100% ಅಷ್ಟು ಅಮೌಂಟ್ ನ ತಗೊಂಡೋಗಿ ಈಕ್ವಿಟೀಸ್ ಅಲ್ಲಿ ಹಾಕೋದಿಲ್ಲ, ಅಥವಾ 100% ಅಂತ ದುಡ್ಡನ್ನ ತಗೊಂಡೋಗಿ ಒಂದೇ ಮಾರ್ಕೆಟ್ ಮನಿ ಮಾರ್ಕೆಟ್ ಅಲ್ಲಿ ಹಾಕೋದಿಲ್ಲ, ಅಥವಾ ಡೆಟ್ ಫಂಡ್ ಅಲ್ಲಿ ಕೂಡ ಹಾಕೋದಿಲ್ಲ. ಸೊ ಇಲ್ಲಿ ಪೋರ್ಟ್ಫೋಲಿಯೋ ಅನ್ನೋ ರೀತಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಒಂದು ಸಿಸ್ಟಮ್ಸ್ ಏನಿದೆ ಯುಲಿಪ್ ಪಾಲಿಸಿ ಮುಖಾಂತರ ಸಿಗುತ್ತೆ. ಸೊ ಪೋರ್ಷನ್ ಆಫ್ ದ ಅಮೌಂಟ್ ಏನಿದೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಮತ್ತೆ ಮನಿ ಮಾರ್ಕೆಟ್ ಅಲ್ಲಿ ಹಾಗೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಅಮೌಂಟ್ ಒಂದು ಸ್ಟಡಿ ಗ್ರೋತ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಸಿಗುತ್ತೆ ಹೈಯೆಸ್ಟ್ CAGR 17.46% ಸಿಗ್ತಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ 40% ಅಷ್ಟು ಅಮೌಂಟ್ ನ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರ ಹೈಯೆಸ್ಟ್ NAV ಬಂದು 22 ರೂಪೀಸ್ 72 ಪೈಸಾ, ಸೇಮ್ 2023 ಅಕ್ಟೋಬರ್ ಅಲ್ಲಿ. ಸೊ ಮಿನಿಮಮ್ ಬಂದು 9 ರೂಪೀಸ್ 29 ಪೈಸಾ. ಸ್ನೇಹಿತರೆ, ಇಲ್ಲಿ ನಿಮಗೆ ಎಷ್ಟು ದುಡ್ಡಿದೆ ಅನ್ನೋದಕ್ಕೆ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಶೇರ್ಸ್ ಇದೆ ಮತ್ತೆ ಅವತ್ತಿನ NAV ಏನಿದೆ, ಇದು ಎರಡನ್ನೇ ನಿಮ್ಗೆ ಡಿಸೈಡ್ ಮಾಡುತ್ತೆ. ಸೊ ನೀವು ಎಂಟ್ರಿ ಆಗುವಂತ ಟೈಮ್ ಏನಿದೆ ಮತ್ತೆ ಎಕ್ಸಿಟ್ ಆಗುವಂತ ಟೈಮ್ ಏನಿದೆ ಅದು ನಿಮ್ಮ ಫಂಡ್ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಹಾಗೆ ಈ ಪಾಲಿಸಿಲಿ ನಿಮಗೆ ಯಾವುದೇ ಫಂಡ್ ಸೆಲೆಕ್ಟ್ ಮಾಡಿದ್ರು ಕೂಡ ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗೋದ್ರಿಂದ ಆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಕೂಡ ನೀವು ಟೈಮ್ ಸೆಲೆಕ್ಟ್ ಮಾಡ್ತೀರಾ ಅಥವಾ 1.25 ಟೈಮ್ ಸೆಲೆಕ್ಟ್ ಮಾಡ್ತೀರೋ, ಇದ್ರ ಬೇಸಿಸ್ ಮೇಲೆ ಎಕ್ಸ್ಪೆಂಡಿಚರ್ಸ್ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಇದೆಲ್ಲದನ್ನು ಬಿಟ್ಟು ಮಾರ್ಟಲಿಟಿ ಚಾರ್ಜಸ್ ಕೂಡ ಇರುತ್ತೆ. ಆ ಮಾರ್ಟಲಿಟಿ ಚಾರ್ಜಸ್ ನ LIC ಆಫ್ ಇಂಡಿಯಾ ಅಟ್ ದ ಎಂಡ್ ಆಫ್ ಎ ಟರ್ಮ್ ಮುಗಿದ ಮೇಲೆ ಡೆತ್ ಆಗ್ಲಿಲ್ಲ ಅಂತಂದ್ರೆ ಅಷ್ಟು ಮಾರ್ಟಲಿಟಿ ಚಾರ್ಜಸ್ ನ ಮತ್ತೆ ಯೂನಿಟ್ಸ್ ಗೆ ಕನ್ವರ್ಟ್ ಮಾಡಿ ಪಾಲಿಸಿಗೆ ಆಡ್ ಮಾಡುತ್ತೆ. ಆಗ ನಿಮ್ಮ ಫಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇದಲ್ಲದೆ ಈ ನಿವೇಶ್ ಪ್ಲಸ್ ಅಲ್ಲಿ ನಿಮಗೆ ಪ್ರತಿ ಇಂಟರ್ವಲ್ಸ್ ಅಲ್ಲಿ ಗ್ಯಾರಂಟಿಡ್ ಅಡಿಷನ್ ಆಡ್ ಮಾಡ್ತಾ ಹೋಗುತ್ತೆ. ಈ ಗ್ಯಾರಂಟಿಡ್ ಅಡಿಷನ್ ಎವ್ರಿ ಫಸ್ಟ್ 6th ಇಯರ್ ಅಲ್ಲಿ 3% ಆಫ್ ದಿ ಆನ್ಯುವಲ್ ಪ್ರೀಮಿಯಂ ಏನಿದೆ ಅಥವಾ 3% ಆಫ್ ದಿ ಪ್ರೀಮಿಯಂ ನೀವೇನ್ ಪೇ ಮಾಡಿದ್ರೆ ಅದು ಸಿಗುತ್ತೆ. ಹಾಗೆ 10th ಇಯರ್ ಅಲ್ಲಿ 4%, 15th ಇಯರ್ ಅಲ್ಲಿ 5%, 20th ಇಯರ್ ಅಲ್ಲಿ 6%, 25th ಅಲ್ಲಿ 7%. ಸೊ ಈ ರೀತಿ ಗ್ಯಾರಂಟಿಡ್ ಅಡಿಷನ್ ಏನಿದೆ ಇದನ್ನ ನಿಮ್ಮ ಪ್ರೀಮಿಯಂ ಏನ್ ಕಟ್ಟಿದ್ರೆ ಆ ಪ್ರೀಮಿಯಂ ಬೇಸ್ ಮೇಲೆ ಆಡ್ ಮಾಡ್ತಾ ಹೋಗೋದ್ರಿಂದ ಇಂಟರ್ವಲ್ಸ್ ಅಲ್ಲಿ ನಿಮ್ಮ ಯೂನಿಟ್ಸ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೊಂದು ರೀತಿ ಡಿವಿಡೆಂಡ್ ಅಂತಾನೆ ನೀವು ಅನ್ಕೋಬಹುದು ಅಂತ ನಾನು ಅನ್ಕೊಳ್ತೀನಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ. ಯಾಕಂದ್ರೆ ಗ್ಯಾರಂಟಿಡ್ ಪೋರ್ಷನ್ ಏನಿದೆ LIC ಆಫ್ ಇಂಡಿಯಾ ಶೇರ್ಸ್ ಗೆ ಕನ್ವರ್ಟ್ ಮಾಡಿ ಹಾಕುತ್ತೆ. ಸೊ ಇಲ್ಲಿ ಕೂಡ ನೀವು ಗ್ರಾಫ್ ನ ಅಬ್ಸರ್ವ್ ಮಾಡಬಹುದು. ಉಳಿದಂತ 2 ಗ್ರಾಫ್ಸ್ ಅಲ್ಲಿ ಇದ್ದಂತ ಚೇಂಜಸ್ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಇಲ್ಲಿ ಸ್ಲೈಟ್ ವೇರಿಯೇಷನ್ಸ್ ಇದ್ರು ಕೂಡ ಗ್ರಾಫ್ ರೈಸಿಂಗ್ ಸ್ಪೀಡ್ ಏನಿದೆ ಅಥವಾ ಗ್ರಾಫ್ ನ ನೀವು ನೋಡಿದ್ರೆ ಹೈಯರ್ ಸೈಡ್ ಅಲ್ಲೇ ಕಾಣಿಸ್ತಿದೆ. ಅಪ್ಸ್ ಡೌನ್ಸ್ ಕೂಡ ಹೆಚ್ಚಿಗೆ ಇರುತ್ತೆ. ಹಾಗೆ ಇದ್ರೂ ಕೂಡ ನಿಮ್ಗೆ ರಿಟರ್ನ್ಸ್ ಕೂಡ ಹೆಚ್ಚಿಗೆ ಬರುತ್ತೆ. ಸೊ ಈ ಬೇಸಿಸ್ ಮೇಲೆ ನೀವು ಕನ್ಸಿಡರ್ ಮಾಡೋದಾದ್ರೆ ನಿಮ್ಮ ಅಮೌಂಟ್ ಹೈಯೆಸ್ಟ್ ರಿಟರ್ನ್ ಬೇಕು ಅಥವಾ ಹೆಚ್ಚಿಗೆ ಲಾಭ ಬೇಕು ಅಂತಂದ್ರೆ ಗ್ರೋತ್ ಫಂಡ್ ನ ಸೆಲೆಕ್ಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆನ್ಯುವಲಿ 17.46% ಅಷ್ಟು CAGR ಕೊಡ್ತಾ ಇರೋ ನಿವೇಶ್ ಪ್ಲಸ್ ಗ್ರೋತ್ ಫಂಡ್ ಏನಿದೆ, ಈ ಗ್ರೋತ್ ಫಂಡ್ ನ ಚೂಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಹೆಚ್ಚಿಗೆ ಲಾಭ ಬರುತ್ತೆ. ಸೊ ಇದ್ರಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಬಂದು 90.76%, 90% ಬರ್ತಿದೆ, ರೈಟ್. ಸೊ ಇಲ್ಲೂ ಕೂಡ ನೀವು ಗಮನಿಸಬಹುದು ಇದು ಇನ್ಸೆಪ್ಷನ್ ಅಲ್ಲಿ 17.46 ಬರ್ತಿದೆ. ಸೊ 3rd ಇಯರ್ ಅಲ್ಲಿ ಗ್ರೋತ್ ರೇಟ್ ಕಡಿಮೆ ಇದೆ. ಸೊ ಅನ್ಯುವಲ್ ರೇಟ್ ಪ್ರಾಫಿಟ್ ಗ್ರೋತ್ ಏನಿದೆ, ರೇಟ್ ಇಂಟ್ರೆಸ್ಟ್ ಪ್ರಾಫಿಟ್ ಗ್ರೋತ್ ಏನಿದೆ, ಗ್ರೋತ್ ರೇಟ್ ಕಡಿಮೆ ಇದೆ. ಆದ್ರೂ ಫಸ್ಟ್ 2 ಇಯರ್ಸ್ ಅಲ್ಲಿ ಇರುವಂತ ಹೈಯೆಸ್ಟ್ ಗ್ರೋತ್ ಏನಿದೆ ಅದು ನಿಮಗೆ ಕಾಂಪನ್ಸೇಟ್ ಮಾಡ್ತಾ ಇದೆ. ಸೊ ಟೋಟಲ್ CAGR ಕಂಪೇರ್ ಮಾಡಿದ್ರೆ ಹೈಯರ್ ಸೈಡ್ ಸಿಗುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ ನೋಡಿ, ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಈಗ ನಿಮ್ದೇ ಆದಂತ ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ ನ ಮಿನಿಮೈಸ್ ಮಾಡ್ಬೇಕು ಅಂತಂದ್ರೆ ನೀವು ಯುಲಿಪ್ ಪಾಲಿಸೀಸ್ ನ ಚೂಸ್ ಮಾಡಬಹುದು. ಜೊತೆಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಜೊತೆ ಟ್ಯಾಕ್ಸ್ ಫ್ರೀ ಬೆನಿಫಿಟ್ ನ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ನಿಮಗಿರುವಂತ ಮತ್ತೊಂದು ಅವಕಾಶ ಅದು ಗ್ರೋತ್ ಫಂಡ್, ಯುಲಿಪ್ ಪಾಲಿಸೀಸ್. ಅದರಲ್ಲೂ ಕೂಡ ನೀವು ಗ್ರೋತ್ ಫಂಡ್ ನ ಚೂಸ್ ಮಾಡಿ ನಿಮಗೆ ಬೇಕಾದಂತ ಟೈಮ್ ಅಲ್ಲಿ ಗ್ರೋತ್ ಫಂಡ್ ಇಂದ ಸೆಕ್ಯೂರ್ಡ್ ಫಂಡ್ ಅಥವಾ ಸೆಕ್ಯೂರ್ಡ್ ಫಂಡ್ ಇಂದ ಬ್ಯಾಲೆನ್ಸ್ ಫಂಡ್ ಇಂದ ಗ್ರೋತ್ ಫಂಡ್ ಮತ್ತೆ ಡೆಟ್ ಫಂಡ್ ಅನ್ನೋ ರೀತಿಯಲ್ಲಿ ವಾರ್ಷಿಕವಾಗಿ 4 ಸಲ ಅಥವಾ 5 ಸಲ ನೀವು ಸ್ವಿಚ್ ಮಾಡ್ತಾ ಹೋಗ್ಬೋದು. ಸ್ವಿಚ್ ಮಾಡ್ತಾ ಹೋದಾಗ ನಿಮ್ಮ ಫಂಡ್ಸ್ ಏನಿದೆ ಹೈಯೆಸ್ಟ್ ಸೈಡ್ ಅಲ್ಲಿ ಇದ್ದಾಗ ರಿಸ್ಕ್ ಇದೆ ಅಂತಂದಾಗ ನೀವು ಅದನ್ನ ಲೋ ರಿಸ್ಕ್ ಫಂಡ್ಸ್ ಗೆ ಸ್ವಿಚ್ ಮಾಡ್ಕೊಂಡಾಗ ನಿಮ್ಮ ಫಂಡ್ ಅಥವಾ ಪ್ರಾಫಿಟ್ ಏನ್ ಬಂದಿರುತ್ತೆ ಅದನ್ನ ಲಾಕ್ ಮಾಡ್ದಂಗಾಗುತ್ತೆ. ಸೊ ನಿಮಗೆ ಬೇಕಾದಾಗ ಆಫ್ಟರ್ 5 ಇಯರ್ಸ್ ಲಾಕಿಂಗ್ ಪೀರಿಯಡ್ ಏನಿದೆ ಅಥವಾ ನಿಮಗೆ ಬೇಕಾದಂತ ಟೈಮ್ ಅಲ್ಲಿ ವಿತ್ಡ್ರಾ ಮಾಡ್ಕೊಳಕ್ ಹೋದಾಗ ಹೆಚ್ಚಿಗೆ ಪ್ರಾಫಿಟ್ ಕೂಡ
ಸಿಗುತ್ತೆ. ಸೊ ಇಲ್ಲಿ ಲಾಕಿನ್ ಪೀರಿಯಡ್ 5 years ಇರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಪೇ ಮಾಡಿದ ನಂತರ 5 ವರ್ಷ ಆದ್ಮೇಲೆ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮತ್ತೆ ಕಂಟಿನ್ಯೂಷನ್ ಮಾಡ್ತೀರಾ ಅದನ್ನ ನೀವು ಡಿಸೈಡ್ ಮಾಡ್ಕೊಬಹುದು. ಇದಲ್ಲದೆ ಫಸ್ಟ್ 5 years ನೀವು ಪೇ ಮಾಡಕ್ಕಾಗ್ಲಿಲ್ಲ, ಡಿಸ್ಕಂಟಿನ್ಯೂ ಆಗಿತ್ತು ಅಂತಂದ್ರೆ ಆ ಡಿಸ್ಕಂಟಿನ್ಯೂಡ್ ಫಂಡ್ ಕೂಡ ಸೆಪರೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರದ್ದು ಎನ್ಒವಿ ಮೇಲೆ ಕೂಡ ನಿಮ್ಮ ಫಂಡ್ ವ್ಯಾಲ್ಯೂನ ಪೇ ಮಾಡ್ತಾರೆ. ಸೊ ಈ ರೀತಿಯಾಗಿ LIC ಆಫ್ ಇಂಡಿಯಾದ ಯುಲಿಪ್ ಪ್ಲಾನ್ಸ್ ಇದೆ. ಸೆಕ್ಯೂರ್ಡ್ ವೇ ಅಲ್ಲಿ ಡಿಫರೆಂಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಆಪ್ಷನ್ ನ ಕೊಟ್ಟು ಡಿಫರೆಂಟ್ ಏಜ್ ಗ್ರೂಪ್ಗೆ ಇಲ್ಲಿ 30 days ಇಂದ ಆಲ್ಮೋಸ್ಟ್ 65-70 years ವರೆಗೂ ಈ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೀವು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಅಥವಾ ಕನ್ಸಿಡರ್ ಮಾಡ್ಬೇಕಾಗಿರುವಂತ ವಿಷಯ NAV ಏನಿದೆ ಮತ್ತೆ ಇನ್ಶೂರೆನ್ಸ್ ಕವರೇಜ್ ಏನ್ ತಗೊಳ್ತೀರಾ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನ್ ಬರುತ್ತೆ ಅದನ್ನ ನೋಡಿ ಡಿಸೈಡ್ ಮಾಡಿ ನೀವು ಪ್ಲಾನ್ ನ ಸೆಲೆಕ್ಟ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ತನಕ ನೋಡಿದಂತ ಗ್ರಾಫ್ಸ್ ಏನಿದೆ ಅಥವಾ ಇನ್ಫಾರ್ಮೇಶನ್ ಇದೆ, ಗ್ರೋತ್ ಚಾರ್ಟ್ ಏನಿದೆ, ಈ ಚಾರ್ಟ್ ಮುಖಾಂತರ ನೀವೇ ಡಿಸೈಡ್ ಮಾಡಬಹುದು ಯಾವ್ದು ಬೆಸ್ಟ್ ಇಲ್ಲ ಅಥವಾ ನನಗೆ ಯಾವ್ದು ಸೂಟ್ ಆಗುತ್ತೆ ಅಥವಾ ನನಗೆ ಯಾವ್ದು ಸೂಟ್ ಆಗೋದಿಲ್ಲ ಅಂತ. ಅದ್ರ ಪ್ರಕಾರ ನೀವು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪೇ ಮಾಡೋದ್ರ ಮುಖಾಂತರ ಅದು ಸರಿ, ಅಥವಾ ಎವ್ರಿ ಮಂತ್ SIP SIP ಮುಖಾಂತರ ಪೇ ಮಾಡ್ತೀವಿ ಅಂತಾದ್ರೂ ಸರಿ, ಯುಲಿಪ್ ಪಾಲಿಸಿನ ಸ್ಟಾರ್ಟ್ ಮಾಡಿ ಅದರಿಂದ ಬರುವಂತ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನ ಎನ್ಕ್ಯಾಶ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ಥಮ್ಸ್ ಡೌನ್. ಹಾಗೆ ಚಾನಲ್ಗೆ ಬಂದ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ನೋಟಿಫಿಕೇಶನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ಭವಿಷ್ಯದಲ್ಲಿ ಬರುವಂತ ವಿಡಿಯೋ ನೀವು ಫಸ್ಟ್ ನೋಡಬಹುದು, ನೀವು ಮಿಸ್ ಮಾಡ್ಕೊಳ್ಳುವಂತ ಚಾನ್ಸ್ ಇರೋದಿಲ್ಲ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನೀವು ಹಾಕುವಂತ ಕಮೆಂಟ್ಸ್ ಏನಿದೆ ಅದು ನನಗೆ ಸಿಗುವಂತ ಉತ್ತೇಜನ. ಸೊ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಲಿ ಕಮೆಂಟ್ಸ್ ಹಾಕ್ತಾ ಹೋಗ್ತೀರಾ ಅಂತ ಅನ್ಕೊಳ್ತೀನಿ. ಮತ್ತೆ ಬೇರೆಯವ್ರಿಗೂ ಕೂಡ ವಿಷಯನ ಶೇರ್ ಮಾಡಿ, ಅವ್ರಿಗೂ ಕೂಡ ಅರ್ಥ ಆಗತ್ತೆ. ಸೊ ವಿಡಿಯೋನ ಪೂರ್ತಿ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಈಗ ಅರ್ಥ ಆಯ್ತಲ್ಲ ಯುಲಿಪ್ ಯಾಕೆ ಬೇಕು ನಿಮ್ಗೆ ಅಂತ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಅಥವಾ ಶಾರ್ಟ್ ಟರ್ಮ್ಗೋಸ್ಕರ ಹೈಯೆಸ್ಟ್ ರಿಟರ್ನ್ ಬೇಕು ಅಥವಾ ಮಿನಿಮಮ್ ರಿಸ್ಕ್ ಅಲ್ಲಿ ಹೈಯೆಸ್ಟ್ ರಿಟರ್ನ್ ನೀವು ಪಡಿಬೇಕು, ಈವನ್ ನಾನು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅನ್ಕೊಳ್ಳುವಂತವ್ರು ಝೀರೋ ರಿಸ್ಕ್ ಇಟ್ಕೊಂಡು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ LIC ಆಫ್ ಇಂಡಿಯಾದ ಯುಲಿಪ್ ಪ್ಲಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಯುಲಿಪ್ ಪಾಲಿಸಿ ಈಸ್ ಒನ್ ಆಫ್ ದಿ ಪ್ರಾಡಕ್ಟ್, should be a product at your investment portfolio, right? Thank you so much, friends.